ಮಂಜುನಾಥನ ಭಕ್ತರು ನೋಡಲೇಬೇಕಾದಂತಹ ಸುದ್ದಿ ಇದು. ಯಾಕಂದ್ರೆ ಪವಿತ್ರ ನೇತ್ರಾವತಿ ನದಿ ಅಶುದ್ಧಕ್ಕೆ ಜಿಹಾದಿ ಷಡ್ಯಂತ್ರದ ಆರೋಪ ಈಗ ಕೇಳಿ ಬಂದಿರುವುದು. ಧರ್ಮಸ್ಥಳ ಮಂಜುನಾಥನ ಭಕ್ತರು ನೋಡಲೇಬೇಕಾದಂತಹ ಸುದ್ದಿ ಇದು. ಪವಿತ್ರ ನೇತ್ರಾವತಿ ನದಿ ಅಶುದ್ಧಕ್ಕೆ ಜಿಹಾದಿ ಷಡ್ಯಂತ್ರ ಅಂತ ಆರೋಪ ಈಗ. ಧರ್ಮಸ್ಥಳ ಮಂಜುನಾಥನ ಅಭಿಷೇಕದ ತೀರ್ಥಕ್ಕೆ ಕಳಂಕನ. ನೇತ್ರಾವತಿಯ ಉಪನದಿ ಮೃತ್ಯುಂಜಯ ನದಿ ಅಪವಿತ್ರ ಅನ್ನುವಂತಹ ಆರೋಪ. ಮೃತ್ಯುಂಜಯ ನದಿಗೆ ಗೋ ಹತ್ಯೆಯ ತ್ಯಾಜ್ಯವನ್ನ ದುರುಳರು ಎಸೆದಿದ್ದಾರೆ. ಮೂಟೆಗಟ್ಲೆ ಗೋವಿನ ರುಂಡ ಮುಂಡ ಚರ್ಮ ಎಸೆದು ಹೋಗಿದ್ದಾರಂತೆ ಕಿಡಿಗೇಡಿಗಳು. ಪವಿತ್ರ ನೇತ್ರಾವತಿ ನದಿ ಅಶುದ್ಧಕ್ಕೆ ನಿಜಕ್ಕೂ ಜಿಹಾದಿ ಷಡ್ಯಂತ್ರ ನಡೀತಾ ಇದೆಯಾ? ಪವಿತ್ರ ನದಿಯನ್ನ ಅಪವಿತ್ರಗೊಳಿಸುವ ಹುನ್ನಾರ ಇದು. ನೇತ್ರಾವತಿಯ ಉಪನದಿ ಮೃತ್ಯುಂಜಯ ನದಿ ಅಪವಿತ್ರವಾಗಿದೆ. ಮೃತ್ಯುಂಜಯ ನದಿಗೆ ಗೋ ಹತ್ಯೆಯ ತ್ಯಾಜ್ಯವನ್ನ ಎಸೆದಿದ್ದಾರೆ ದುರುಳರು. ಜಿಹಾದಿ ಶಕ್ತಿಗಳಿಂದ ಪವಿತ್ರ ನೇತ್ರಾವತಿ ಪಾವಿತ್ರ್ಯಕ್ಕೆ ಧಕ್ಕೆ ತರುವ ಕೆಲಸ ಆಗಿದೆ. ಲಕ್ಷಾಂತರ ಭಕ್ತರಿಂದ ನೇತ್ರಾವತಿ ಸ್ನಾನ ಘಟ್ಟದಲ್ಲಿ ತೀರ್ಥ ಸ್ನಾನ ಆಗತ್ತೆ. ಆದ್ರೆ ಅಂತಹ ಸ್ಥಳವನ್ನೇ ಈಗ ಅಪವಿತ್ರ ಮಾಡಲಾಗ್ತಾ ಇದೆಯಾ? ಧರ್ಮಸ್ಥಳ ಮಂಜುನಾಥನ ಅಭಿಷೇಕಕ್ಕೂ ಕೂಡ ನೇತ್ರಾವತಿ ನೀರು ಬಳಕೆ ಮಾಡಲಾಗುತ್ತೆ. ಮೃತ್ಯುಂಜಯ ನದಿಗೆ ಗೋ ಹತ್ಯೆ ತ್ಯಾಜ್ಯವನ್ನ ಎಸೆದಿದ್ದಾರೆ ದುರುಳರು. ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ, ಗೋವಿನ ರುಂಡ ಮುಂಡ ಚರ್ಮ ಎಲ್ಲವನ್ನು ಕೂಡ ಎಸೆದು ಹೋಗಿದ್ದಾರೆ ಕಿಡಿಗೇಡಿಗಳು. ಪವಿತ್ರ ನದಿಯನ್ನ ಅಪವಿತ್ರಗೊಳಿಸುವಂತ ಹುನ್ನಾರ ನಡೆದಿದ್ಯಾ? ಇಂತಹ ಆರೋಪ ಈಗ ಕೇಳಿ ಬರ್ತಾ ಇದೆ. ಅದಕ್ಕೆ ಹೇಳಿದ್ದು ಧರ್ಮಸ್ಥಳ ಮಂಜುನಾಥನ ಭಕ್ತರು ನೋಡ್ಲೇಬೇಕಾದಂತಹ ಸುದ್ದಿ ಇದು ಅಂತ. ದೃಶ್ಯವನ್ನ ನಾವು ತೋರಿಸ್ತಾ ಇದ್ದೀವಿ. ಗೋವಿನ ರುಂಡ ಇದೆ, ಗೋ ತ್ಯಾಜ್ಯಗಳು ನೇತ್ರಾವತಿ ನದಿಯಲ್ಲಿ ತೇಲ್ತಾ ಇದೆ. ನೇತ್ರಾವತಿಯ ಉಪನದಿ ಮೃತ್ಯುಂಜಯ ನದಿ ಕೂಡ ಅಪವಿತ್ರ ಮಾಡಲಾಗಿದೆ. ಪವಿತ್ರ ನದಿಯನ್ನ ಅಪವಿತ್ರಗೊಳಿಸುವ ಹುನ್ನಾರ ನಡೀತಾ ಇದೆಯಾ? ಕೋಟ್ಯಾಂತರ ಭಕ್ತರ ನಂಬಿಕೆಗೆ ಕೊಳ್ಳಿ ಇಟ್ರೆ ಗೋಹಂತಕರು ಅಂತಹ ಅನುಮಾನ ಈಗ. ಚಾರ್ಮಾಡಿಯ ಹಲವು ಗ್ರಾಮಗಳಲ್ಲಿ ಗೋಹತ್ಯೆ ಆಗಿದೆ ಅಂತ ಶಂಕಿಸಲಾಗ್ತಾ ಇದೆ. ಮನೆ ಕಾಡು ಪ್ರದೇಶಗಳಲ್ಲಿ ಅಕ್ರಮ ಗೋಹತ್ಯೆಯ ಅನುಮಾನ ವ್ಯಕ್ತಪಡಿಸಲಾಗ್ತಾ ಇದೆ. ಗೋಹತ್ಯೆಯ ಬಳಿಕ ತ್ಯಾಜ್ಯ ಮೂಟೆ ಕಟ್ಟಿ ಅದನ್ನ ಎಸಿತಾ ಇದ್ದಾರೆ ಗೋಹಂತಕರು. 11 ಮೂಟೆ ಗೋವಿನ ತ್ಯಾಜ್ಯವನ್ನ ಪತ್ತೆ ಹಚ್ಚಲಾಗಿದೆ. ಇದರ ಬೆನ್ನಲ್ಲೇ ಬಜರಂಗ ದಳ ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದೆ, ಸಿಡಿದೆದ್ದಿದ್ದಾರೆ. ನೇತ್ರಾವತಿ ಅಪವಿತ್ರಗೊಳಿಸುವ ಹುನ್ನಾರದ ವಿರುದ್ಧ ಆಕ್ರೋಶಗಳು ವ್ಯಕ್ತವಾಗ್ತಾ ಇದೆ. ಸೋಮವಾರದ ಒಳಗೆ ಆರೋಪಿಗಳ ಬಂಧನ ಆಗಲೇಬೇಕು ಅಂತ ಬಜರಂಗ ದಳದವರು ಗಡುವು ಕೊಟ್ಟಿದ್ದಾರೆ. ಧರ್ಮಸ್ಥಳ ಪೊಲೀಸರಿಗೆ ಕೊಟ್ಟಂತಹ ಗಡುವದು. ಪೊಲೀಸರು ಆ ಡೆಡ್ ಲೈನ್ ನ ಒಳಗಾಗಿಯೇ ಯಾರು ಕಿಡಿಗೇಡಿಗಳು ಅನ್ನೋದನ್ನ ಪತ್ತೆ ಹಚ್ಚಬೇಕು ಅಂತ ಒತ್ತಡ ಹಾಕ್ತಿದ್ದಾರೆ. ಪೊಲೀಸರ ಡೆಡ್ ಲೈನ್. ಈಗ ಆರೋಪಿಗಳ ಬಂಧನ ಆಗದೆ ಹೋದ್ರೆ ಉಗ್ರ ಹೋರಾಟ ಮಾಡೇ ಮಾಡ್ತೀವಿ ಅಂತ ಬಜರಂಗ ದಳದವರು ಎಚ್ಚರಿಕೆ ಕೂಡ ಕೊಟ್ಟಿದ್ದಾರೆ ಪೊಲೀಸರಿಗೆ. ಹಿಂದೂ ಸಂಘಟನೆ ಕಿಡಿಕಾರ್ತಾ ಇದೆ, ಧರ್ಮಸ್ಥಳ ಪೊಲೀಸರು ಯಾವುದೇ ರೀತಿಯ ಕ್ರಮ ತೆಗೆದುಕೊಳ್ತಾ ಇಲ್ಲ ಅಂತ. ಪವಿತ್ರ ಮೃತ್ಯುಂಜಯ ನದಿಯಲ್ಲಿ ಗೋವಿನ ತ್ಯಾಜ್ಯ ಪತ್ತೆಯಾಗಿದೆ. ಪ್ರತಿದಿನ ಲಕ್ಷಾಂತರ ಮಂದಿ ಬಂದು ಇಲ್ಲಿ ತೀರ್ಥ ಸ್ನಾನ ಮಾಡ್ತಾರೆ ನೇತ್ರಾವತಿ ಸ್ನಾನ ಘಟ್ಟದಲ್ಲಿ. ಅಂತಹ ಸ್ಥಳದಲ್ಲಿ ಗೋ ತ್ಯಾಜ್ಯವನ್ನು ಎಸೆದಿದ್ದಾರೆ ಗೋಹಂತಕರು. ಕಿಡಿಗೇಡಿಗಳು ಮಾಡಿದಂತಹ ಈ ಕೃತ್ಯ ಯಾರು ಮಾಡಿದ್ದಾರೆ ಅವರನ್ನ ಬಂಧಿಸಲೇಬೇಕು ಅಂತ ಬಜರಂಗ ದಳದವರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ಪೊಲೀಸರಿಗೆ ಡೆಡ್ ಲೈನ್ ಕೂಡ ನೀಡಿದ್ದಾರೆ. ಇನ್ನೊಂದು ಕಡೆ ಹಿಂದೂ ಸಂಘಟನೆ ಪೊಲೀಸರ ವಿರುದ್ಧವೇ ಆಕ್ರೋಶ ವ್ಯಕ್ತಪಡಿಸ್ತಾ ಇದೆ.
ಎಸ್, ರಾಜ್ಯದಲ್ಲಿ ಗೋಹತ್ಯೆ ನಿಷೇಧ ಕಾಯ್ದೆಯ ಜಾರಿಗೆ ಸಂಬಂಧಪಟ್ಟಂತೆ ಬಹಳಷ್ಟು ಗೊಂದಲಗಳಿವೆ. ಒಂದು ಸರ್ಕಾರ ಅದನ್ನು ಜಾರಿಗೆ ಮಾಡಿದರೆ ಇನ್ನೊಂದು ಸರ್ಕಾರ ಅದಕ್ಕೆ ತಡೆಯನ್ನು ತರುವಂಥದ್ದು. ಆದರೆ ಇದೆಲ್ಲದರ ಮಧ್ಯೆ ಇವತ್ತಿಗೂ ಕೂಡ ಗೋಹತ್ಯೆ ನಿರಾತಂಕವಾಗಿ ನಡೀತಾ ಇರುವಂಥದ್ದು. ಅದರಲ್ಲೂ ಕೂಡ ಪ್ರಮುಖವಾಗಿ ಕರಾವಳಿ ಭಾಗದಲ್ಲಿ ತುಳುನಾಡಿನ ಅನೇಕ ಕಡೆಗಳಲ್ಲಿ ಗೋಹತ್ಯೆ ನಡೀತಾ ಇದೆ. ಆದರೆ ನಾವಿವತ್ತು ತೋರಿಸ್ತಾ ಇರುವಂಥ ಸ್ಟೋರಿ ಈ ಒಂದು ರಾಜ್ಯದ ಬಹಳ ಪ್ರಮುಖ ಧಾರ್ಮಿಕ ಕೇಂದ್ರ ಆಗಿರ್ತಕ್ಕಂಥ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಸುತ್ತಮುತ್ತ, ಧರ್ಮಸ್ಥಳ ಪೊಲೀಸ್ ಠಾಣಾ ವ್ಯಾಪ್ತಿಗೆ ಬರುವಂಥ ಚಾರ್ಮಾಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಅನ್ನಾರು ಅನ್ನುವಂಥ ಜಾಗದಲ್ಲಿ ಈ ಒಂದು ಪ್ರದೇಶದಲ್ಲಿ ಅನೇಕ ಮನೆಗಳಲ್ಲೇ ಈ ರೀತಿಯ ಗೋಹತ್ಯೆಗಳನ್ನು ನಡೆಸ್ತಾರೆ ಅನ್ನುವಂಥ ಗಂಭೀರವಾದಂಥ ಆರೋಪಗಳಿವೆ. ಪ್ರಮುಖವಾಗಿ ನಾನೀಗ ನಿಮಗೆ ಒಂದು ನದಿ ಹರಿತಾ ಇರುವಂಥದ್ದನ್ನು ತೋರಿಸ್ತಾ ಇದ್ದೀನಿ. ಇದು ಮೃತ್ಯುಂಜಯ ಅನ್ನುವಂಥ ನದಿ. ಈ ನದಿ ನೇರವಾಗಿ ಹೋಗಿ ಈ ಭಾಗದ ಜೀವನದಿ ನೇತ್ರಾವತಿಯನ್ನು ಸೇರುತ್ತೆ. ಉಪನದಿಯಾಗಿ ಹರಿಯುವಂಥ ಈ ನದಿ ಏನಿದೆ, ಈ ಚಾರ್ಮಾಡಿ ಗ್ರಾಮ ಈ ಭಾಗ ಏನಿದೆ, ಕಕ್ಕಿಂಜೆ ಮತ್ತು ಈ ಚಾರ್ಮಾಡಿ ಅನ್ನಾರು ಬ್ರಿಡ್ಜ್ ಸೇತುವೆ ಆ ಭಾಗಗಳೇನಿದೆ, ಈ ಭಾಗದಲ್ಲಿ ಹರಿದು ಅದು ನೇರವಾಗಿ ಹೋಗಿ ಸೇರುವಂಥದ್ದು ನೇತ್ರಾವತಿ ನದಿಯನ್ನ. ನೇತ್ರಾವತಿ ನದಿ ಆ ಬಳಿಕ ಧರ್ಮಸ್ಥಳದಲ್ಲಿ ನಾವೇನು ಈಗ ಅನೇಕ ಕಡೆಗಳಿಂದ ಬರುವಂಥ ಭಕ್ತರು ಪವಿತ್ರ ಪುಣ್ಯ ನದಿ ಅನ್ನುವಂತಹ ಕಾರಣಕ್ಕೋಸ್ಕರ ಅಲ್ಲಿ ಪವಿತ್ರ ತೀರ್ಥ ಸ್ಥಾನವನ್ನು ಮಾಡಿ ಆ ಬಳಿಕ ಅವರು ನೇರವಾಗಿ ದೇವಸ್ಥಾನಕ್ಕೆ ಭೇಟಿಯನ್ನು ಕೊಡ್ತಾರೆ. ಧರ್ಮಸ್ಥಳದಲ್ಲಿ ಬಹಳ ಒಂದು ಧಾರ್ಮಿಕ ಪರಂಪರೆ, ಧಾರ್ಮಿಕ ನಂಬಿಕೆ ಹೊಂದಿರುವಂತಹ ನದಿ ಕೂಡ ಹೌದು ನೇತ್ರಾವತಿ. ಹಾಗಾಗಿ ಈ ನದಿ, ಈ ಒಂದು ಮೃತ್ಯುಂಜಯ ನದಿ ನೇತ್ರಾವತಿಗೆ ಹೋಗಿ ಸೇರುವಂಥದ್ದು. ಇದೇ ಜಾಗದಲ್ಲಿ ಎಕ್ಸಾಕ್ಟ್ ಆಗಿ ನಾನು ತೋರಿಸ್ತಾ ಇರುವಂಥ ಇದೇ ಜಾಗದಲ್ಲಿ ಸುಮಾರು 11 ಮೂಟೆಗಳಲ್ಲಿ, ಗೋಣಿಗಳಲ್ಲಿ ತುಂಬಿ ಸಾಕಷ್ಟು ಅವಶೇಷಗಳನ್ನು, ಇಲ್ಲಿ ಗೋಹತ್ಯೆ ನಡೆಸಿದ ಕುರುಹುಗಳಾಗಿ ಅದರ ಅವಶೇಷಗಳನ್ನು ಈ ಭಾಗದಲ್ಲಿ ಎಸೆದಿದ್ದಂಥದ್ದು ಪತ್ತೆಯಾಗಿದೆ. ಒಟ್ಟು 11 ಗೋಣಿಗಳಲ್ಲಿ ದನಕರುಗಳ ಚರ್ಮ ಆಗಿರ್ಬೋದು, ಅದರ ಮೂಲೆಗಳಾಗಿರ್ಬೋದು ಮತ್ತು ಬೇರೆ ಬೇರೆ ಅದರ ಅವಶೇಷಗಳನ್ನು ಈ ಭಾಗದಲ್ಲಿ ಎಸೆದಿದ್ರು. ಆದರೆ ಈ ಬಗ್ಗೆ ಬಜರಂಗ ದಳದ ಕಾರ್ಯಕರ್ತರಿಗೆ, ಇಲ್ಲಿನ ಪ್ರಮುಖರಿಗೆ ಅದರ ಮಾಹಿತಿಗಳು ಸಿಗುತ್ತೆ, ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ ದಳ. ಹಾಗಾಗಿ ಅವರಲ್ಲಿಗೆ ಬರ್ತಾರೆ, ಪೊಲೀಸ್ ಠಾಣೆಗೆ ಕೂಡ ಮಾಹಿತಿ ಹೋಗುತ್ತೆ. ಆ ನಂತರ ಆ ಒಂದು ಇದನ್ನು ಇಲ್ಲೇ ಪಕ್ಕದಲ್ಲಿ ಅವುಗಳನ್ನು ಮಣ್ಣು ಮಾಡುವಂಥ ಪ್ರಕ್ರಿಯೆಗಳು, JCB ತಂದು ಇಲ್ಲೇ ಒಂದು ಪಕ್ಕದಲ್ಲಿ ಅವುಗಳನ್ನು ಮಣ್ಣು ಮಾಡುವಂಥ ಪ್ರಕ್ರಿಯೆಗಳು ನಡೆದಿರುವಂಥದ್ದು. ಆ ನಂತರ ಒಂದಷ್ಟು ಹೋರಾಟದ ರೂಪುರೇಷೆಗಳ ತಯಾರಾಗಿದೆ. ಈ ವಿರುದ್ಧ ಪ್ರತಿಭಟನೆಗಳಾಗಬೇಕು ಅನ್ನುವಂಥದ್ದಾಗಿದೆ. ವಿಶ್ವ ಹಿಂದೂ ಪರಿಷತ್, ಬಜರಂಗ ದಳ ಅನೇಕ ಬಾರಿ ಪೊಲೀಸರಿಗೂ ಕೂಡ ಮನವಿಗಳನ್ನು ಕೊಟ್ಟಿರುವಂಥದ್ದು. ಹಾಗಾದರೆ ನಿಜಕ್ಕೂ ಕೂಡ ಈ ಒಂದು ಭಾಗದಲ್ಲಿ ಏನಾಗ್ತಾ ಇದೆ ಅನ್ನುವಂಥದ್ದನ್ನು ಮಾತನಾಡೋದಕ್ಕೆ ಸ್ವತಃ ಘಟನಾ ಸ್ಥಳದಲ್ಲೇ ನಮ್ಮ ಜೊತೆಗೆ ಬಜರಂಗ ದಳ ಸಂಘಟನೆಯ ಮುಖಂಡರಿದ್ದಾರೆ. ಅವ್ರ ಜೊತೆ ನಾನು ಮಾತನಾಡ್ತೀನಿ. ಸರ್, ಈಗ ಗೋಹತ್ಯೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಜಾಗದ ವಿಶೇಷತೆಗಳೇನು ಮತ್ತು ಈ ನದಿ ಎಲ್ಲಿಗೆ ಹರಿದು ಹೋಗುತ್ತೆ ಮತ್ತು ಇಲ್ಲಿ ಏನಾಗಿತ್ತು ಸರ್? ಇಲ್ಲಿ ಮೊನ್ನೆಂದು ನನಗೆ ಸ್ಥಳೀಯವರು ಫೋನ್ ಮಾಡಿದರು. ಈ ಥರ ಒಂದು 11 ಚೀಲದಲ್ಲಿ ಗೋವಿನ ತಲೆ ಹಾಗೂ ಕರು ಹಾಗೂ ಚರ್ಮ ವಿವಿಧ ಅಂಗಾಂಗಗಳು ಇಲ್ಲಿ ಪತ್ತೆಯಾಗಿದೆ ನದಿಯ ತೀರದಲ್ಲಿ ಅಂತೇಳಿ ಫೋನ್ ಬಂತು. ತಕ್ಷಣ ನಾವೆಲ್ಲ ಕಾರ್ಯಕರ್ತರು ಇಲ್ಲಿ ಬಂದು ನೋಡುವಾಗ ಸುಮಾರು 11 ಚೀಲದಲ್ಲಿತ್ತು. ಅದು ನದಿಯದಲ್ಲಿ ಇದು ನೀರು ಕಮ್ಮಿ ಇರುವುದರಿಂದ ಅದು ತೇಲಿ ಹೋಗಲಿಕ್ಕೆ ಸಾಧ್ಯ ಆಗಲಿಲ್ಲ, ಅಲ್ಲಿ ಇತ್ತು. ಆಗ ನಾವು ಸ್ಥಳೀಯ ಎಲ್ಲ ಪೊಲೀಸ್ ಸ್ಟೇಷನ್ಗೆ SIಗೆ ಸಂಪರ್ಕ ಮಾಡಿ ಬರುವಾಗ ಸ್ಥಳಕ್ಕೆ SI ಬಂದರು. ಹಾಗೆ ನಾವು ತಕ್ಷಣ ಅವರನ್ನು ಹಿಡಿತೇವೆ ಅಂತೇಳಿ ಭರವಸೆ ಕೊಟ್ಟರು. ಮತ್ತು ಪಂಚಾಯತ್ ಅಧ್ಯಕ್ಷರಿದ್ದರು, ಅವರು ಕಂಪ್ಲೇಂಟ್ ಮಾಡಿ ಅವರ ಮುಖಾಂತರ ಕಂಪ್ಲೇಂಟ್ ಮಾಡಿದ್ವಿ. ಕಂಪ್ಲೇಂಟ್ ಮಾಡುವಾಗ ಹಿಡಿತೀನಿ ಅಂತೇಳಿ ಭರವಸೆ ಕೊಟ್ಟಿದ್ದರು. ಇಷ್ಟುವರೆಗೆ ಆರೋಪಿ ಯಾರು ಅಂತೇಳಿ ಪತ್ತೆ ಆಗಿಲ್ಲ. ಈ ನದಿ ಹರಿಯುವಂಥ ನದಿಯಿಂದ ಈ ನೀರನ್ನು ಜನ ಉಪಯೋಗ ಮಾಡೋದಿಲ್ಲ, ಕುಡಿಯೋದಕ್ಕೆಲ್ಲ ಬಳಸ್ತಾರೆ. ಎಲ್ಲ ಕುಡಿಯೋದಕ್ಕೂ ಯೂಸ್ ಮಾಡ್ತಾರೆ, ಮತ್ತು ತೋಟಕ್ಕೆ, ಮತ್ತು ಸ್ನಾನ ಮಾಡೋಕ್ಕೆ, ಮತ್ತು ಬಟ್ಟೆ ಒಗೆಯೋಕ್ಕೆ ಎಲ್ಲ ಇದಕ್ಕೂ ಯೂಸ್ ಮಾಡ್ತಾರೆ ಇದನ್ನು. ಇದು ಇಂಥದ್ದೆಲ್ಲ ಕೊಳಚೆ ಇದನ್ನು ಯಾವುದು ದನದ ಒಂದು 10-11 ಮೂಟೆ ಇತ್ತು, ಅದರಲ್ಲಿ ಚಿಕ್ಕ ಕರು ಇತ್ತು. ಆ ನೀರು ಜಾಸ್ತಿ ಹರಿದೋಗೋದಾದರೆ ಅದು ಬೊಳ್ಳಕ್ಕೆ ಹೋಗ್ತಿತ್ತು. ಹೋದರೆ ಅದು ಏನಾಗುತ್ತೆ, ಒಂದೊಂದು ಸೈಡಲ್ಲಿ ನಿಂತು ವೇಸ್ಟ್ ಆಗಿ ನಿಂತು ಅಲ್ಲಿ. ಈ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಭರತ್. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಭರತ್, ಗೋ ತ್ಯಾಜ್ಯವನ್ನ ನೇತ್ರಾವತಿ ನದಿಗೆ ಬಿಸಾಡ್ತಾ ಇರುವಂಥದ್ದು ಎಷ್ಟು ದಿನದಿಂದ ಈ ಕೆಲಸ ಆಗ್ತಾ ಇದೆ? ಯಾರ ಗಮನಕ್ಕೂ ಇಷ್ಟು ದಿನ ಬಂದಿರಲಿಲ್ವಾ? ಜೊತೆಗೆ ನಿಜಕ್ಕೂ ಇದು ಜಿಹಾದಿ ಶಕ್ತಿಗಳಿಂದಲೇ ಆಗ್ತಾ ಇದೆಯಾ? ಏನು ಆರೋಪ ಕೇಳಿ ಬರ್ತಾ ಇರುವಂಥದ್ದು? ವೀಣಾ, ಈಗ ಸದ್ಯಕ್ಕೆ ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ ದಳ ಮಾಡ್ತಾ ಇರುವಂಥ ಗಂಭೀರ ಆರೋಪ ಇದೆ. ಯಾಕಂದರೆ ಇದು ನೇತ್ರಾವತಿ ನದಿಯ ಉಪನದಿ ಮೃತ್ಯುಂಜಯ ನದಿ ಅನ್ನುವಂಥದ್ದು. ಅದು ಚಾರ್ಮಾಡಿ ಘಾಟ್ ಭಾಗದಿಂದ ಹರಿದು ಬರುತ್ತೆ. ಈಗ ಘಟನೆ ನಡೆದಿರುವಂಥ ಜಾಗ ಚಾರ್ಮಾಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಅನ್ನಾರು ಅನ್ನುವಂಥ ಜಾಗ. ಇಲ್ಲಿನ ಸೇತುವೆ ಕೆಳಭಾಗದಲ್ಲಿ 11 ಮೂಟೆಗಳಷ್ಟು ಒಂದು ಗೋವಿನ ತ್ಯಾಜ್ಯಗಳು ಮತ್ತು ಅದರ ಒಂದಷ್ಟು ವಸ್ತುಗಳು ಸಿಕ್ಕಿರುವಂಥದ್ದು. ಅದನ್ನು ಈಗ ಅವರು ಅದರಲ್ಲಿ ಮಣ್ಣು ಮಾಡಿದ್ದಾರೆ. ಆದರೆ ಅಲ್ಲಿಂದ ಹರಿದು ಹೋಗುವಂಥ ನೇತ್ರಾವತಿ ನದಿ, ಅಂದರೆ ನದಿಗೇನು ಎಸೆದಂಥ ಜಾಗ ಏನಿದೆ, ಅಲ್ಲಿಂದ ನೇತ್ರಾವತಿ ನದಿ ಹರಿದು ಹೋಗಿ ಅಲ್ಲೊಂದು ಪಸರಡ್ಕ ಅನ್ನುವಂಥ
ಇರುವಂಥ ಒಂದು ದೇವಸ್ಥಾನ ಇದೆ. ಆ ದೇವಸ್ಥಾನದ ಪಕ್ಕದಲ್ಲಿ ಅದು ನೇತ್ರಾವತಿ ನದಿಯನ್ನ ಮೃತ್ಯುಂಜಯ ನದಿ ಸೇರುವಂಥದ್ದು, ಅಲ್ಲಿ ಸಂಗಮ ಆಗುವಂಥದ್ದು. ಅಲ್ಲಿಂದ ಸಂಗಮ ಆಗಿ ಸ್ವಲ್ಪ ದೂರಕ್ಕೆ ಹೋದ್ರೆ ನೇತ್ರಾವತಿಯ ಸ್ನಾನಘಟ್ಟ ಸಿಗುತ್ತೆ. ಪವಿತ್ರ ನೇತ್ರಾವತಿ ನದಿಯ ಸ್ನಾನಘಟ್ಟ ಇದು ಧರ್ಮಸ್ಥಳದ ಕೋಟ್ಯಾಂತರ ಭಕ್ತರು ಪ್ರತಿನಿತ್ಯ ಅಲ್ಲಿ ಬಂದು ಪವಿತ್ರ ತೀರ್ಥ ಸ್ನಾನವನ್ನು ಮಾಡ್ತಾರೆ. ಧರ್ಮಸ್ಥಳ ಮಂಜುನಾಥನ ಪವಿತ್ರ ತೀರ್ಥ ಕ್ಷೇತ್ರ ಅಂತಾನೆ ಅದನ್ನ ಕರೆಯಲಾಗುತ್ತೆ. ಅದರ ಜೊತೆಗೆ ಪ್ರತಿನಿತ್ಯವೂ ಕೂಡ ಮಂಜುನಾಥ ಸ್ವಾಮಿಗೆ ಅಲ್ಲಿ ತೀರ್ಥ ಅಭಿಷೇಕ ಆಗುವಂತ ತೀರ್ಥ ಏನಿದೆ ಇದೇ ಒಂದು ನೇತ್ರಾವತಿ ನದಿಯಿಂದ ತೆಗೆದುಕೊಂಡು ಹೋಗುವಂಥದ್ದು. ಈ ಘಟನೆ ನಡೆದ ಜಾಗಕ್ಕೂ ಅಲ್ಲಿ ಸುಮಾರು ಒಂದು ಸ್ವಲ್ಪ ಕಿಲೋಮೀಟರ್ಗಳ ಅಂತರ ಅಷ್ಟೇ ಇರುವಂಥದ್ದು. ಅದೇ ಮೃತ್ಯುಂಜಯ ನದಿ ನೇತ್ರಾವತಿಯನ್ನ ಸೇರುವಂತ ಜಾಗದ ಕೆಲವು ಅಣತಿ ದೂರದಲ್ಲಿ ಇರುವಂಥದ್ದು. ಹಾಗಾಗಿ ಬಜರಂಗ ದಳ ಆರೋಪ ಮಾಡುವಂಥದ್ದು ದೇವರಿಗೆ ಕೊಡುವಂತಹ, ದೇವರ ತೀರ್ಥ ಸ್ಥಾನಕ್ಕೆ ಬಳಕೆ ಆಗುವಂತಹ, ದೇವರ ಅಭಿಷೇಕಕ್ಕೆ ಬಳಕೆ ಆಗುವಂತ ನೀರನ್ನ ಜಿಹಾದಿ ಶಕ್ತಿಗಳು ಇಲ್ಲಿ ಅಪವಿತ್ರ ಮಾಡುವಂತ ಕೆಲಸಕ್ಕೆ ಕೈ ಹಾಕಿದೆ. ಇದು ಕೇವಲ ಇದು ಆರಂಭದಲ್ಲಿ ಇದು ಮೊದಲು ಮಾತ್ರ ಅಲ್ಲ, ಈ ಹಿಂದೆಯೂ ಕೂಡ ಅಷ್ಟೇ ಆ ಮೃತ್ಯುಂಜಯ ನದಿಯಲ್ಲಿ ದನದ ತಲೆ ಮುಂಡಗಳು ತೇಳ್ಕೊಂಡು ಬರುವಂಥದ್ದು, ಎಲುಬುಗಳು ತೇಳ್ಕೊಂಡು ಬರುವಂಥದ್ದು ಸಾಕಷ್ಟು ಬಾರಿ ಇತ್ತು. ಪೊಲೀಸ್ ಇಲಾಖೆಗೆ ಹಲವು ಬಾರಿ ಅವರು ದೂರುಗಳನ್ನು ಕೊಟ್ಟಿದ್ದಾರೆ. ಅದರ ಜೊತೆಗೆ ಆ ತಾರ್ಮಾಡಿ ಆಗಿರ್ಬೋದು, ಕಕ್ಕಿಂಜೆ ಆಗಿರ್ಬೋದು, ಆ ಭಾಗದ ಕೆಲವು ಮನೆಗಳಲ್ಲಿ ಮತ್ತು ಒಂದಷ್ಟು ಕಾಡು ಪ್ರದೇಶಗಳಲ್ಲಿ ಮರಗಳನ್ನು ಇಟ್ಟು ಅಲ್ಲಿ ಒಂದಷ್ಟು ಕಡೆಗಳಲ್ಲಿ ಈ ರೀತಿಯಾಗಿ ಅಕ್ರಮವಾಗಿ ಗೋಹತ್ಯೆಗಳನ್ನು ನಡೆಸಲಾಗುತ್ತೆ. ಇದನ್ನ ಕೇಳಿದ್ರೆ ಅಲ್ಲಿನ ಸ್ಥಳೀಯರಿಗೆ ಬೆದರಿಕೆ ಹಾಕುವಂಥದ್ದು ಕೂಡ ನಡೀತಾ ಇದೆ. ಹಾಗಾಗಿ ಗೋಹತ್ಯೆಯ ಉಳಿದ ತ್ಯಾಜ್ಯಗಳನ್ನು ತಂದು ಸೇತುವೆಯ ಮೇಲ್ಭಾಗದಿಂದ ಎಸೆಯುವಂಥದ್ದು ಅಥವಾ ಆ ನದಿಯ ತೀರದಲ್ಲಿ ಇಡುವಂಥದ್ದು, ಈ ರೀತಿಯಾದಂತಹ ಕೆಲಸಗಳು ನಿರಂತರವಾಗಿ ನಡ್ಕೊಂಡು ಬರ್ತಾ ಇದೆ. ಆದರೆ ಇಷ್ಟು ದಿನ ಆಯ್ತು, ಮೊನ್ನೆ ಕೂಡ ಬಜರಂಗ ದಳ ಸಂಘಟನೆ ಇದರ ವಿರುದ್ಧ ಧರ್ಮಸ್ಥಳ ಪೊಲೀಸರಿಗೆ ದೂರು ಕೊಟ್ಟಿದೆ. ಪೊಲೀಸರು ಅವರನ್ನು ಹಿಡಿತೀನಿ ಅನ್ನುವಂತಹ ಆಶ್ವಾಸನೆಗಳನ್ನು ಕೊಟ್ಟಿದ್ದಾರೆ. ಹೀಗಾಗಿ ಒಂದಷ್ಟು ದಿನ ಪ್ರತಿಭಟನೆಯನ್ನ ಮುಂದೂಡಿಗೆ 1 ವಾರಗಳ ಗಡುವನ್ನು ಕೊಟ್ಟಿದ್ದಾರೆ. ಸೋಮವಾರ ಸಂಜೆ ಒಳಗಾಗಿ ಅವರನ್ನ ಹಿಡಿದೇ ಇದ್ರೆ, ಆರೋಪಿಗಳು ಯಾರು ಅನ್ನುವಂಥದ್ದು ಹಿಡಿದೇ ಇದ್ರೆ ಮತ್ತು ಅಲ್ಲಿ ನಡೀತಾ ಇರುವಂತಹ ಅಕ್ರಮ ಗೋಹತ್ಯೆಯ ಚಟುವಟಿಕೆಗಳನ್ನು ನಿಲ್ಲಿಸದೇ ಇದ್ರೆ ಸೋಮವಾರ ನಾವು ದೊಡ್ಡ ಮಟ್ಟದಲ್ಲಿ ಜಿಲ್ಲೆಯ ದೊಡ್ಡ ಹಿಂದೂ ನಾಯಕರುಗಳನ್ನು ಕರೆಸಿ ಅಲ್ಲಿ ಬೃಹತ್ ಮಟ್ಟದ ಪ್ರತಿಭಟನೆಯನ್ನು ನಡೆಸ್ತೀವಿ ಅನ್ನುವಂಥದ್ದು ಹೇಳಿದ್ದಾರೆ. ಅವರು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ. ಯಾಕಂದ್ರೆ ಇದರ ಹಿಂದೆ ಕೇವಲ ಈ ಎಸೆದ ಜಾಗದಲ್ಲೂ ಕೂಡ ಅಷ್ಟೇ ಅಲ್ಲಿ ಒಂದು ಗುಳಿಗ ದೈವದ ಒಂದು ಕಾಡು ಗುಳಿಗ, ಆ ಗುಳಿಗ ದೈವದ ಬನ ಕೂಡ ಇರುವಂಥದ್ದು. ಅಲ್ಲಿ ಧಾರ್ಮಿಕ ಆಚರಣೆಗಳು ಕೂಡ ನಿತ್ಯವೂ ಕೂಡ ಅಂದ್ರೆ ವರ್ಷಕ್ಕೆ ಒಮ್ಮೆ ನಡೆಯುತ್ತೆ. ಅಲ್ಲಿನ ಸಾಕಷ್ಟು ಕುಟುಂಬಗಳು ಬಹಳ ಆರಾಧ್ಯ ದೈವವಾಗಿ ಆ ಗುಳಿಗ ದೈವವನ್ನು ಕೂಡ ಆರಾಧನೆ ಮಾಡ್ತಾರೆ. ಇದು ಒಂದು ಪಾಯಿಂಟ್. ಆದ್ರೆ ಆ ನದಿಯಿಂದ ಹರಿದು ಹೋದಂತ ಏನೋ ಈ ರೀತಿಯಾಗಿ ಎಸೆದಂತಹ ನೀರೇನಿದೆ, ನೀರು ಹರಿದು ಹೋಗಿ ಅದು ಮತ್ತೆ ನೇತ್ರಾವತಿ ಸೇರುವಂಥದ್ದು ಮತ್ತು ದೇವರ ಅಭಿಷೇಕಕ್ಕೆ ಬಳಕೆ ಆಗುವಂಥದ್ದು ಮತ್ತು ತೀರ್ಥ ಸ್ಥಾನಕ್ಕೆ ಬಳಕೆ ಆಗುವಂಥದ್ದು ಎಲ್ಲೆಲ್ಲ ನೋಡ್ತಾ ಹೋದ್ರೆ ಬಜರಂಗ ದಳ ಹೇಳುವಂಥದ್ದು ಇದು ಉದ್ದೇಶಪೂರ್ವಕವಾದ ಕೃತ್ಯ. ಯಾಕಂದ್ರೆ ಇದು ನೀರು ಮೃತ್ಯುಂಜಯ ನದಿ ಹರಿದು ಅದು ನೇತ್ರಾವತಿಗೆ ಸೇರುತ್ತೆ ಅನ್ನುವಂಥದ್ದು ಅವರಿಗೆ ಸ್ಪಷ್ಟವಾಗಿ ಗೊತ್ತಿದೆ. ಈ ಕಾರಣಕ್ಕಾಗಿ ಅವರು ಬಹಳ ಯೋಜಿತವಾಗಿ ಇದನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಇಲ್ಲಿ ಎಲ್ಲೆಲ್ಲ ಆಗ್ತಾ ಇದೆ ಅನ್ನುವಂಥದ್ರ ಬಗ್ಗೆ ನಮ್ಮಲ್ಲಿ ಮಾಹಿತಿ ಇದೆ. ನಾವು ಅದನ್ನ ಪೊಲೀಸರಿಗೆ ಕೊಟ್ಟಿದ್ದೀವಿ. ಅದರ ಪೊಲೀಸರು ಕ್ರಮ ಕೈಗೊಳ್ತಾ ಇರುವಂತಹ ಆಕ್ರೋಶ ವ್ಯಕ್ತ ಆಗಿರುವಂಥದ್ದು. ಎಸ್, ಥ್ಯಾಂಕ್ ಯು ಭರತ್ ತಮ್ಮ ಮಾಹಿತಿಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.